ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪಂಡಿತರಾಜ ಜಗನ್ನಾಥ ಈತನ ಹೆಸರನ್ನು ಎಷ್ಟು ಜನ ಕೇಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆಂಧ್ರ ಪ್ರದೇಶ ಈತನ ಮೂಲ. ಈತ ತನ್ನ ಕಾವ್ಯ ಪ್ರತಿಭೆಯ ಆಧಾರದ ಮೇಲೆ ಮುಂದೆ ಮುಂದೆ ಹೋಗ್ತಾನೆ. ಬಹಳ ಬಳಗದಲ್ಲೇ ಮದುವೆಯಾಗಿರ್ತಾನೆ. ಆಕೆಯನ್ನು ಕಳ್ಕೋತಾನೆ. ಒಬ್ಬನೇ ಉತ್ತರಕ್ಕೆ ಹೋದಾಗ ಅಲ್ಲಿ ಶಹಜಹಾನ್ ಇರ್ತಾನೆ. ಶಹಜಹಾನನ ಆಸ್ಥಾನದಲ್ಲಿ ಈತ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಅಸಾಧಾರಣ ಪ್ರತಿಭೆ ಪಡೆದಿದ್ದ ಕಾರಣ ಆತನ ಅಂತರಂಗದ ಒಬ್ಬ ವ್ಯಕ್ತಿಯಾಗ್ತಾನೆ. ಕೊನೆಗೆ ಶಹಜಹಾನನ ಮಗಳಾದ ಲವಂಗಿಯನ್ನು ಮದುವೆಯಾಗ್ತಾನೆ. ಆದರೆ ಶಹಜಹಾನನ ಆಳ್ವಿಕೆಗೆ ಮುಗಿದ ಮೇಲೆ ಏನು ಔರಂಗಜೇಬ್ ಬರ್ತಾನೆ, ಅವನು ಒತ್ತಡ ಹಾಕ್ತಾನೆ. ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗು, ಇಲ್ಲ ದೇಶ ಬಿಟ್ಟು ಹೋಗು. ಆಗ ಆ ದಿಲ್ಲಿಯನ್ನು ಬಿಟ್ಟು ಲವಂಗಿಯನ್ನು ಕರ್ಕೊಂಡು ಆತ ಗಂಗಾ ನದಿಯ ಬಳಿಗೆ ಬಂದಾಗ ಅಲ್ಲಿ ನಮ್ಮವರೇ ಕೊಡುವ ಕಾಟವನ್ನು ತಾಳಲಾರದೆ ಲವಂಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಜಗನ್ನಾಥ ಗಂಗಾ ನದಿಯ ದಡದಲ್ಲಿ ನಿಂತುಕೊಂಡು ಗಂಗಾ ಲಹರಿಯ ಒಂದೊಂದೇ ಶ್ಲೋಕಗಳನ್ನು ಪಠಿಸ್ತಾ ಹೋಗ್ತಾನೆ. 51 ಶ್ಲೋಕ ಆಗುವ ವೇಳೆಗೆ ಕುತ್ತಿಗೆಯವರೆಗೆ ಬಂದಿರುತ್ತೆ ಗಂಗೆ. 52ನೇ ಶ್ಲೋಕ ಮುಗಿತಾ ಇದ್ದ ಹಾಗೆ ಗಂಗೆ ಅವನನ್ನು ಸಂಪೂರ್ಣವಾಗಿ ತನ್ನ ಒಳಗೆ ಸೆಳೆದುಕೊಂಡು ಹೋಗುತ್ತೆ. ಪಂಡಿತರಾಜ ಜಗನ್ನಾಥನ ದುರಂತ ಕಥನ ನಿಜಕ್ಕೂ ಅದ್ಭುತವಾದದ್ದು. ಈ ಒಂದು ಜಗನ್ನಾಥನ ಬಗ್ಗೆ ಒಂದು ಕಾದಂಬರಿ ಏನು ಈಗ ಪ್ರಕಟವಾಗಿದೆ, ಬಿ ಪದ್ಮನಾಭ ಸೋಮಯಾಜಿ ಅವರು ಇದನ್ನು ಬರೆದಿರೋದು. ಪದ್ಮನಾಭ ಸೋಮಯಾಜಿ ಅವರು 60ರ ದಶಕದಲ್ಲಿ ಬರೆದಂಥ ಕಾದಂಬರಿ ಇದು. ಮುದ್ರಣ ಆಗೇ ಇರಲಿಲ್ಲ, ಮತ್ತೆ ಈಗ ಮರುಮುದ್ರಣ ಆಗಿದೆ. ಹಾಗಾಗಿ ಸೊಗಸಾದ ಈ ಕಾದಂಬರಿಯನ್ನು ಒಮ್ಮೆ ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸೀಮಾ ವೈದ್ಯ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳೋದು, ಪ್ರಯಾಣ ಮಾಡೋದು ಮತ್ತು ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು. ಸೀಮಾ ವೈದ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪವನ್ ಕುಮಾರ್ HR. ನಾನು ಮೂಲತಃ ಕುಣಿಗಲ್ ತಾಲೂಕಿನ ಹುಲಿಯೂರ್ದುರ್ಗದ ನಿವಾಸಿ. ನನ್ನ ಹವ್ಯಾಸಗಳು ನಟನೆ, ಹಾಡುಗಾರಿಕೆ ಮತ್ತು ಕ್ರಿಕೆಟ್ ಆಡುವುದು. ಪವನಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಆರ್ ಪಂಕಜಾಕ್ಷಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು. ಪಂಕಜಾಕ್ಷಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬೆಂಗಳೂರಿನ ಶಿವಾನಂದ ನಗರದ AV ಅಣ್ಣ ಅಪ್ಪಯ್ಯ ಶೆಟ್ಟಿ ಮತ್ತು JS ಅನುರಾಧ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ವಿಶ್ವಾಮಿತ್ರ ಮೇನಕೆ ಕಥನ ಕಾವ್ಯ, ಶಾಂತಲಾ ಅಶೋಕ್ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಕನ್ನಡದ ಜೈನ ಕವಿಗಳೆಲ್ಲ ಸಾಮಾನ್ಯವಾಗಿ ಯಾವ 3 ಪೂರ್ವ ಕವಿಗಳನ್ನು ನೆನೆಸಿಕೊಂಡು ತಮ್ಮ ಕಾವ್ಯವನ್ನು ರಚಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಸಮಂತಭದ್ರ ನಯಸೇನ ಪೂಜ್ಯಪಾದ. ಆಯ್ಕೆ 2. ಸಮಂತಭದ್ರ ಪಾರ್ಶ್ವಪಂಡಿತ ಪೂಜ್ಯಪಾದ. ಆಯ್ಕೆ 3. ಸಮಂತಭದ್ರ ಅಗ್ಗಳ ಪೂಜ್ಯಪಾದ. ಸಮಂತಭದ್ರ ಕವಿ ಪರಮೇಷ್ಠಿ ಹಾಗೂ ಪೂಜ್ಯಪಾದ. ಮೊದಲಿಗೆ ಪವನಕುಮಾರ್, ಆನಂತರ ಸೀಮಾ ವೈದ್ಯ. ಆಯ್ಕೆ 4. ಆಯ್ಕೆ 4 ಸಮಂತಭದ್ರ ಕವಿ ಪರಮೇಷ್ಠಿ ಹಾಗೂ ಪೂಜ್ಯಪಾದ. ಸೀಮಾ ವೈದ್ಯ. ಎರಡನೇದು ಸರ್, ಸಮಂತಭದ್ರ ಪಾರ್ಶ್ವಪಂಡಿತ ಪೂಜ್ಯಪಾದ. ಉತ್ತರವನ್ನು ನೋಡೋಣ. ಸಮಂತಭದ್ರ ಕವಿ ಪರಮೇಷ್ಠಿ
ಪೂಜ್ಯಪಾದ. ಈ ಉತ್ತರ ಸರಿಯಾಗಿದೆ. ವಿಶ್ವಾಮಿತ್ರ ಮೇನಕೆ ಕಥನ ಕಾವ್ಯ ಈ ಪುಸ್ತಕವನ್ನು ಪವನ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಸಮಂತಭದ್ರರು ಕ್ರಿಸ್ತ ಶಕ 400ರಲ್ಲಿ ಬದುಕಿದ್ದರು. ಕವಿ ಪರಮೇಷ್ಠಿ ಕ್ರಿಸ್ತ ಶಕ 550ರಲ್ಲಿ, ಪೂಜ್ಯಪಾದರು ಕ್ರಿಸ್ತ ಶಕ 600ರಲ್ಲಿ ಬದುಕಿದ್ದರು. ಈ ಮೂವರೂ ಕವಿಗಳನ್ನು ಸರಿ ಸಮಾನವಾಗಿ ನೆನೆಸ್ಕೊಂಡು ಮುಂದೆ ಬಂದಂಥ ಕವಿಗಳು ತಮ್ಮ ಕಾವ್ಯದ ಆರಂಭದಲ್ಲಿ ಇವರಿಗೆ ಗೌರವವನ್ನು ಸೂಚಿಸ್ತಾರೆ. ದೇವಚಂದ್ರ, ಜಿನಸೇನ, ಪಾರ್ಶ್ವ ಪಂಡಿತ, ಗುಣವರ್ಮ, ಚಾವುಂಡರಾಯ, ನೇಮಿಚಂದ್ರ ಇವರೆಲ್ಲರೂ ಸಹ ಈ ಮೂವರು ಪೂರ್ವ ಕವಿಗಳನ್ನು ನೆನೆಸಿಕೊಂಡು ಗೌರವ ಸೂಚಿಸೋದು ನೋಡಿದ್ರೆ ಇವರು ಸಾಕಷ್ಟು ಕಾವ್ಯಗಳನ್ನು ಬರೆದಿರಬೇಕು. ಬಹುಶಃ ಸಂಸ್ಕೃತದಲ್ಲಿ ಇಲ್ಲವೇ ಪ್ರಾಕೃತದಲ್ಲಿ ಬರೆದಿರಬೇಕು. ಕನ್ನಡದಲ್ಲಿ ಬರೆದಿರುವ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾರೆ ತಜ್ಞರು. ಮುಂದಿನ ಪುಸ್ತಕ ದೆಹಲಿ ತಲ್ಲಣಗಳು. ನಿಜ ದೆಹಲಿಯ ಅನಾವರಣ. ದರ್ಶನ್ ಬಳ್ಳೇಶ್ವರ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. 66 ಶೈವ ನಯನಮಾರರ ವಿಗ್ರಹಗಳು ಕರ್ನಾಟಕದ ಯಾವ ದೇವಾಲಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಪಾಪನಾಥ ದೇವಾಲಯ ಪಟ್ಟದಕಲ್ಲು, ನವಲಿಂಗ ದೇವಾಲಯ ಕುಕನೂರು, ವಿರೂಪಾಕ್ಷ ದೇವಾಲಯ ಹಂಪಿ, ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು. ಮೊದಲಿಗೆ ಪವನಕುಮಾರ್, ಆನಂತರ ಪಂಕಜಾಕ್ಷಿ. ಆಯ್ಕೆ 3 ವಿರೂಪಾಕ್ಷ ದೇವಾಲಯ ಹಂಪಿ. ಪಂಕಜಾಕ್ಷಿ. ಆಯ್ಕೆ 1 ಪಾಪನಾಥ ದೇವಾಲಯ ಪಟ್ಟದಕಲ್ಲು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು ಆಗಿತ್ತು. ಈ ಶ್ರೀಕಂಠೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಗಂಗವಂಶಜರು. ದ್ರಾವಿಡ ಶೈಲಿಯಲ್ಲಿ ಇದನ್ನು ಕಟ್ಟಿಸಿದ್ದಾರೆ. ಇಲ್ಲಿ 100 ಲಿಂಗಗಳನ್ನು ನೋಡಬಹುದು. ಬೇರೆ ಬೇರೆ ಆಕೃತಿ ಗಾತ್ರದ 100 ಲಿಂಗಗಳನ್ನು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಇರೋದು ಪಚ್ಚೆಕಲ್ಲಿಂದ ಮಾಡಿರ್ತಕ್ಕಂಥ ಒಂದು ಲಿಂಗ. ಈ ಲಿಂಗವನ್ನು ಹಕೀಂ ನಂಜುಂಡ ಲಿಂಗ ಅಂತಲೇ ಕರೀತಾರೆ. ಟಿಪ್ಪು ಸುಲ್ತಾನನ ಪಟ್ಟದ ಆನೆಯ ಕಣ್ಣಿಗೆ ವ್ರಣ ಆಗಿರುತ್ತೆ. ಏನು ಮಾಡಿದ್ರೂ ಗುಣ ಆಗಲ್ಲ. ಆಗ ಯಾರೋ ಸಲಹೆಯನ್ನು ನೀಡ್ತಾರೆ. ಈ ಪಚ್ಚೆಕಲ್ಲಿನ ಶ್ರೀಕಂಠೇಶ್ವರನಿಗೆ ಅಭಿಷೇಕ ಮಾಡಿದ ನೀರು ಏನಿದೆ, ಆ ನೀರಿನ ಹನಿಗಳನ್ನು ಆನೆಯ ಕಣ್ಣಿಗೆ ಹಾಕಿದಾಗ ಅದು ಗುಣವಾಗುತ್ತಂತೆ. ಆಗ ಟಿಪ್ಪು ಸುಲ್ತಾನ್ ಶ್ರೀಕಂಠೇಶ್ವರನನ್ನು ಹಕೀಂ ನಂಜುಂಡ ಅಂತ ಕರೀಲಿಕ್ಕೆ ಶುರು ಮಾಡ್ದ ಅಂತ ಹೇಳುತ್ತೆ ಇತಿಹಾಸ. ರತ್ನನ ಪದಗಳು, ನಾಗನ ಪದಗಳು. ಡಾಕ್ಟರ್ GP ರಾಜರತ್ನ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಕರ್ನಾಟಕದ ಹಾನಗಲ್ ಪ್ರದೇಶವನ್ನು 10ನೆಯ ಶತಮಾನದಿಂದ 14ನೆಯ ಶತಮಾನದವರೆಗೆ ಯಾರು ಆಳಿದರು? ಆಯ್ಕೆಗಳನ್ನು ನೋಡೋಣ. ಕಾಕತೀಯರು, ಗಂಗರು, ಕದಂಬರು, ಶಾತವಾಹನರು. ಮೊದಲಿಗೆ ಸೀಮಾ ವೈದ್ಯ, ಆನಂತರ ಪಂಕಜಾಕ್ಷಿ. ಕದಂಬರು ಆಯ್ಕೆ 3. ಎರಡನೇದಾಗಿ ಪಂಕಜಾಕ್ಷಿ. ಆಯ್ಕೆ 4 ಶಾತವಾಹನರು. ಉತ್ತರವನ್ನು ನೋಡೋಣ. ಕದಂಬರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸೀಮಾ ವೈದ್ಯ. ರತ್ನನ ಪದಗಳು, ನಾಗನ ಪದಗಳು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಕದಂಬರು ಸ್ವತಂತ್ರರಾಗಿ ಉಳಿದಿರೋಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಬೇರೆ ಅರಸರ ಆಡಳಿತದಲ್ಲಿ ಅವರು ಸಾಮಂತರಾಗಿ ಬದುಕನ್ನು ನಡೆಸಬೇಕಾಗುತ್ತೆ. ಪಶ್ಚಿಮ ಚಾಲುಕ್ಯರ ಅಧೀನದಲ್ಲಿ ಕದಂಬರು ಈ ಹಾನಗಲ್ ಪ್ರದೇಶವನ್ನು ಆಳ್ತಾರೆ ಅನ್ನೋದು ನಾವೆಲ್ಲ ಗಮನಿಸಬೇಕಾದಂಥ ವಿಚಾರ. ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಬರೆದ ಆರೋಗ್ಯ ಸಂಹಿತೆ ಎನ್ನುವ ಒಂದು ಪುಸ್ತಕ. ನಮ್ಮ ಪ್ರಶ್ನೆ: ಸೂರ್ಯನಾರಾಯಣ ಚಡಗರ ಪದ್ಮ ಸರೋವರ ಕೃತಿಯಲ್ಲಿ ವೆಂಕಮ್ಮನೂ ಹೆದರಿಕೊಂಡಿದ್ದರು. ಸೊಸೆಯ ಮುಂದೆ ಗಂಭೀರವಾಗಿದ್ದರೂ ಅವರ ಎದೆಯಲ್ಲಿ ಅವಲಕ್ಕಿ ಕುಟ್ಟುವುದಕ್ಕೆ ಆರಂಭಿಸಿತ್ತು ಎಂದಿದೆ. ಅವಲಕ್ಕಿ ಕುಟ್ಟುವುದು ಎಂದರೆ ಏನು? ಪಂಕಜಾಕ್ಷಿ. ಎದೆಯಲ್ಲಿ ಡವಡವ ಅಂತ ಸೌಂಡ್, ಎದೆಯಲ್ಲಿ ಡವಡವ ಅಂತ ಸೌಂಡ್ ಬರುತ್ತಾ? ಆ ಥರ ಅಂದರೆ ಹೆದರಿಕೆ ಆಗಿ ಆ ಥರ ಹೆದರಿಕೆಯಾಗಿ ಸೌಂಡ್ ಬರುತ್ತೆ. ಹೆದರಿಕೆ ಅನ್ನೋ ಥರ ಸೂಚನೆ ಕೊಡೋ ಅಂಥದ್ದು ಅವಲಕ್ಕಿ. ಎರಡನೇದಾಗಿ ಸೀಮಾ ವೈದ್ಯ. ಅವ್ರಿಗೆ ಭಯ ಆದ್ರೂ ಆಗದೆ ಇರೋ ಥರ ನಟಿಸಿ ಇರೋದು. ಒಳಗೆ ಭಯ ಆದ್ರೂ ಆಗದೆ ಇರೋ ಥರ ಬಿಹೇವ್ ಮಾಡೋದು. ಪವನ್ ಕುಮಾರ್. ಅವರನ್ನು ಎದುರಿಸೋದಕ್ಕೆ
ನೋಡಿದರು ಅಂತ. ಆಯ್ಕೆಗಳನ್ನು ನೋಡೋಣ. ಜಗಳಕ್ಕೆ ಸಿದ್ಧವಾಗು, ಭಯಪಡು, ಭಯಪಡಿಸು, ಹುಸಿ ಧೈರ್ಯ ತೋರು. ಭಯಪಡು ಎನ್ನುವ ಅರ್ಥ ಬರುವಂಥ ಉತ್ತರವನ್ನು ಪಂಕಜಾಕ್ಷಿ ಕೊಟ್ಟಿದ್ದಾರೆ. ಉಳಿದವರು ಹೆಚ್ಚು ಕಡಿಮೆ ಹಾಗೆ ಹತ್ತಿರಕ್ಕೆ ಉತ್ತರ ಕೊಟ್ಟಿದ್ದೀರಿ. ನಿಖರ ಉತ್ತರ ಬಂದಿಲ್ಲ. ಉತ್ತರವನ್ನು ನೋಡು. ಭಯಪಡು ಸರಿಯಾದ ಉತ್ತರ ಆಗಿತ್ತು. ಆರೋಗ್ಯ ಸಂಹಿತೆ ಈ ಒಂದು ಪುಸ್ತಕವನ್ನು ಪಂಕಜಾಕ್ಷಿ ಅವರಿಗೆ ಕೊಟ್ಟಿದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಮತ್ತು ಕೇಳಬೇಕು ಇನ್ನೊಂದು ಪುಸ್ತಕ ಕೊಡಿ ಅಂತ. 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಪಂಕಜಾಕ್ಷಿ ಅವರಿಗೆ. ತುಂಬ ಭಯ ಆದಾಗ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಎದೆ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಡವ ಡವ ಅಂತ ಹೊಡ್ಕೊಳ್ಳೋದು, ಎದೆ ಹೊಡ್ಕೋತಾ ಇದೆ. ಇದು ಭಯ ಆಗಿರುವ ಒಂದು ಲಕ್ಷಣ ಇದು. ಹಾಗಾಗಿ ಭಯಪಡು ಅನ್ನೋದು ಸರಿಯಾದ ಉತ್ತರ. ಪಂಕಜಾಕ್ಷಿ ಉತ್ತರ ಕೊಡೋದ್ರ ಜೊತೆಗೆ ಅದರ ವಿವರಣೆಯನ್ನೂ ಕೊಟ್ಟಿದ್ದಾರೆ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮಂಕುತಿಮ್ಮನ ಕಗ್ಗ ಈ ಪುಸ್ತಕವನ್ನು ತಮಗೆ ಈಗ ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. DVG ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ. ವಚನ ಈಗ ಬಂತು. ಯಾರು ಓದ್ತೀವಿ? ಮೊದಲಿಗೆ ಸೀಮಾ ವೈದ್ಯ ಬಜರ್ ಒತ್ತಿದ್ದಾರೆ. ಉತ್ತರ ಓದಿಮ್ಮ. ಎಲ್ಲ ಎಲ್ಲವನ್ನರಿದು ಫಲವೇನು, ಮತ್ತೆ ಎಲ್ಲ ಎಲ್ಲವನ್ನರಿದು ಫಲವೇನು, ತನ್ನ ತಾನರಿದಕ್ಕ ತನ್ನರಿವು ಕರಿಗೊಂಡ ಬಳಿಕ ಇದಿರಿಟ್ಟು ಕೇಳಲುಂಟೆ, ನಿಮ್ಮನರಿವು ತಲೆದೋರಿದ ಕಾರಣ ನನ್ನ ನಾನರಿದೆ ಚೆನ್ನಮಲ್ಲಿಕಾರ್ಜುನ. ಒಂದು ಕಡೆ ತಪ್ಪು ಮಾಡಿದ್ರ? ನಿಮ್ಮ ನರಿವು ಅಂತ ಓದಿದ್ರೆ ಅದು ನಿಮ್ಮರಿವು ಆಗಿತ್ತು ಅಲ್ವಾ? ನಾವೊಂದು ವಿಶೇಷವಾಗಿ ಯಾಕೆ ಬರ್ತೋ ಗೊತ್ತಾಗಿಲ್ಲ. ನೋಡೋಣ. ಪವನಕುಮಾರ್. ಎಲ್ಲ ಎಲ್ಲವನ್ನರಿದು ಫಲವೇನು, ಮತ್ತೆ ಎಲ್ಲ ಎಲ್ಲವನ್ನರಿದು ಫಲವೇನು, ತನ್ನ ತಾನರಿದಕ್ಕ ತನ್ನರಿವು ಕರಿಗೊಂಡ ಬಳಿಕ ಇದಿರಿಟ್ಟು ಕೇಳಲುಂಟೆ, ನಿಮ್ಮರಿವು ತಲೆದೋರಿದ ಕಾರಣ ನನ್ನ ನಾನರಿದೆ ಚೆನ್ನಮಲ್ಲಿಕಾರ್ಜುನ. ಸಾಕಷ್ಟು ತಪ್ಪುಗಳು ಮಾಡಿದರೆ ಪವನ್ ಕುಮಾರ್. ಪಂಕಜಾಕ್ಷಿ. ಎಲ್ಲ ಎಲ್ಲವನರಿದು ಫಲವೇನು, ಮತ್ತೆ ಎಲ್ಲ ಎಲ್ಲವನರಿದು ಫಲವೇನು, ತನ್ನ ತಾನರಿದಕ್ಕ ತನ್ನರಿವು ಕರಿಗೊಂಡ ಬಳಿಕ ಇರಿದಿಟ್ಟು ಕೇಳಲುಂಟೆ, ನಿಮ್ಮರಿವು ತಲೆದೋರಿದ ಕಾರಣ ನನ್ನ ನಾನರಿದೆ ಚೆನ್ನಮಲ್ಲಿಕಾರ್ಜುನ. 2 ಕಡೆ ತಪ್ಪು ಮಾಡಿದ್ರಿ ಪಂಕಜಾಕ್ಷಿ ಅವರೇ ಅಲ್ವಾ? ಎಲ್ಲ ಎಲ್ಲವನರಿದು ಫಲವೇನು, ಮತ್ತೆ ಎಲ್ಲ ಎಲ್ಲವನರಿದು ಫಲವೇನು, ತನ್ನ ತಾನರಿದಕ್ಕ ತನ್ನರಿವು ಕರಿಗೊಂಡ ಬಳಿಕ ಇದಿರಿಟ್ಟು ಕೇಳಲುಂಟೆ, ನಿಮ್ಮರಿವು ತಲೆದೋರಿದ ಕಾರಣ ನನ್ನ ನಾನರಿದೆ ಚೆನ್ನಮಲ್ಲಿಕಾರ್ಜುನ ಅಲ್ವಾ? ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೂ ಪ್ರಯೋಜನ ಇಲ್ಲ. ತನ್ನನ್ನು ತಾನು ಅರಿಬೇಕಾಗುತ್ತೆ. ತನ್ನನ್ನು ತಾನು ಅರಿಬೇಕು ಅನ್ನೋದಾದರೆ ಚೆನ್ನಮಲ್ಲಿಕಾರ್ಜುನನ ಬಗ್ಗೆ ಮೊದಲು ಅರ್ಥ ಮಾಡಿಕೊಂಡ್ರೆ ಆಗ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಸುಲಭವಾಗುತ್ತೆ ಅಂತ ಅಕ್ಕ ಮಹಾದೇವಿ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಮುಂದಿನ ಪುಸ್ತಕ ರನ್ನಕವಿ ಗದಾಯುದ್ಧ ಸಂಗ್ರಹಂ. ಇದನ್ನು ಸಂಪಾದಿಸಿದ್ದಾರೆ ತೀನಂ ಶ್ರೀಕಂಠಯ್ಯ ಅವರು. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ವಿವರಿಸಿ. ಮೊದಲ ವಾಕ್ಯ ಈಗ ಬಂತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವವನ್ನು ಪಡೆದೆ. ಮೊದಲನೇ ವಾಕ್ಯ. ಎರಡನೇ ವಾಕ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯತ್ವವನ್ನು ಪಡೆದೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ವಿವರಣೆಯನ್ನು ಕೊಡಬೇಕು. ಮೊದಲು ಪವನಕುಮಾರ್. ಸರ್, ಆಯ್ಕೆ 1 ಏನು ಕನ್ನಡ ಸಾಹಿತ್ಯ ಸರಿ ಇದೆಯಾ? ಸರಿ ಇದೆ. ಸರಿ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಅಂದರೆ ಅವರು ಇನ್ನೂ ಬದುಕಿದ್ದಾರೆ, ಆ ಸದಸ್ಯರಾಗಿದ್ದಾರೆ ಅಂತ ಅರ್ಥ. ಹಾಂ. ಎರಡನೇದ್ರಲ್ಲಿ ಏನು ತಪ್ಪಾಗಿದೆ? ಎರಡನೇದು ಅಜೀವ ಅಂತಿದೆ. ಅಂದರೆ ಬದುಕಿರಲ್ಲ ಅವರು, ಆದರೂ ಸದಸ್ಯರಾಗಿರ್ತಾರೆ ಅಂತ ಅನ್ನೋ ಅರ್ಥವನ್ನು ಕೊಡುತ್ತೆ. ಹತ್ತಿರಕ್ಕೆ ಬಂದು ಸ್ವಲ್ಪ ದೂರ ಹೋದಾಗಾಯಿತು ಪವನ್ ಕುಮಾರ್. ನೋಡೋಣ ಉಳಿದವರಿಗೆ ಏನು ವಿವರಣೆ ಕೊಡ್ತಾರೆ. ಸೀಮಾ ವೈದ್ಯ. ಎರಡನೇದು ಸರ್ ಕನ್ನಡ ಸಾಹಿತ್ಯ ಸರಿಯಾಗಿ. ಯಾಕೆ? ಅಜೀವ ಅಂತ, ಅದು ಆಜೀವ ಅಂತ ಆಗಲ್ಲ, ಅಜೀವ ಅಂತ. ಅಜೀವ ಅನ್ನೋದೇ ಸರಿಯಾದ ಪದ. ಪಂಕಜಾಕ್ಷಿ. ಮೊದಲನೇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವವನ್ನು ಪಡೆದೆ. ಅಂದ್ರೆ ಕೊನೆವರೆಗೂ ಬೇಡ ನಮಗೆ. ಯಾಕೆ ಸರಿ ಅನ್ನೋದಕ್ಕೆ ಕಾರಣ ಕೊಡಿ.
ಕೊನೆವರೆಗೂ ಅವ್ರ ಸದಸ್ಯತ್ವನ ಉಳಿಸ್ಕೊಂಡಿರ್ತಾರೆ ಅದರಲ್ಲಿ ಅಂತ. ಹಾಂ, ಅರ್ಥ ಕೊಡುವಂತಹ ಶಬ್ದ ಯಾವುದು? ಆಜೀವ. ಆಜೀವ. ಅವರು ಅಜೀವ ತಪ್ಪು ಅಂತ ಹೇಳಿದ್ರು ಸೀಮಾ ವೈದ್ಯ ಅವರು. ತಾವೇನು ಹೇಳ್ತೀರಿ? ಅದು ಆಜೀವನೇ ಸರಿ. ಆಜೀವನೇ ಸರಿ. ಅದರ ಅರ್ಥ ಏನಮ್ಮ? ಅಂದ್ರೆ ಕೊನೆವರೆಗೂ ಕೊನೆವರೆಗೂನು. ಇದು ಮಾಡ್ಕೊಂಡು ಹೋಗೋದು. ಉತ್ತರವನ್ನು ನೋಡೋಣ. ಆಜೀವ ಸದಸ್ಯತ್ವ ಅನ್ನೋದು ಸರಿಯಾದ ಉತ್ತರ. ಈ ಒಂದು ಅರ್ಥ ಬರುವಂಥ ಉತ್ತರವನ್ನು ಪವನ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಗದಾಯುದ್ಧ ಸಂಗ್ರಹಂ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಆಜೀವ ಅಂದರೆ ಜೀವ ಇರುವವರೆಗೂ ಅಂತ. ಕೊನೆಯವರೆಗೂ ಅಂತ ಹೇಳಿದ್ರೆ ಏನು ದೊಡ್ಡ ತಪ್ಪೇನಾಗೋದಿಲ್ಲ. ತಾವು ಕೊನೆಯವರೆಗೂ ಅಂತ ಏನು ಹೇಳಿದ್ರಿ ಅದು ಇರುವವರೆಗೂ, ಬದುಕಿರುವವರೆಗೂ ಎನ್ನುವ ಅರ್ಥ ಬರುತ್ತೆ ಆಜೀವ ಅಂತ. ಅಜೀವ ಅಂದರೆ ಜೀವವಿಲ್ಲ, ಅದು ಕಲ್ಲು ಮಣ್ಣಿಗೆ ಸಮಾನ ಎನ್ನುವ ಅರ್ಥ ಬೇಕು ಅಂದರೆ ಅಜೀವ ಶಬ್ದವನ್ನು, ಕಲ್ಲು ಅಜೀವ ಅಲ್ವಾ, ಕಲ್ಲು ಮಣ್ಣು ಎಲ್ಲವೂ ಅಜೀವವಾದದ್ದು ಅಂತ ಹೇಳ್ತಂದರೆ ಜೀವ ಇಲ್ಲದೇ ಇರುವಂಥದ್ದು. ಆದರೆ ಅನೇಕ ಜನ ಮಾತನಾಡುವಾಗ ಅಜೀವ ಅಂತ ಬಳಸ್ತಾರೆ. ಆ ತಪ್ಪನ್ನು ತಿದ್ದುಕೋಬೇಕು. ಆಜೀವ ಅನ್ನೋದು ಸರಿಯಾದ ರೂಪ. ಮುಂದಿನ ಪುಸ್ತಕ ದೇವರು, ಎನ್ ಮೂರ್ತಿರಾವ್ ಅವರು ಬರೆದಂಥ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ, ಈ ಕವಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವ್ಯಾಸರಾಯ ಬಲ್ಲಾಳ, ಗಂಗಾಧರ ಚಿತ್ತಾಲ, KV ಅಕ್ಷರ, ಶಾಂತಿನಾಥ ದೇಸಾಯಿ. ಮೊದಲಿಗೆ ಬರೆದಿರುತ್ತಿದ್ದಾರೆ ಪಂಕಜಾಕ್ಷಿ, ಆನಂತರ ಪವನಕುಮಾರ್. ಆಯ್ಕೆ 2 ಗಂಗಾಧರ ಚಿತ್ತಾಲ. ಆಯ್ಕೆ 2 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ ಪವನ್ಕುಮಾರ್. ಆಯ್ಕೆ 4. ಆಯ್ಕೆ 4 ಶಾಂತಿನಾಥ ದೇಸಾಯಿ. ಉತ್ತರವನ್ನು ನೋಡೋಣ. ಗಂಗಾಧರ ಚಿತ್ತಾಲ ಉತ್ತರ ಸರಿಯಾಗಿದೆ. ಪಂಕಜಾಕ್ಷಿ ಅವರಿಗೆ ದೇವರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಗಂಗಾಧರ ಚಿತ್ತಾಲ ಅವರು ಗಂಗಾಧರ ವಿಠೋಬ ಚಿತ್ತಾಲ ಅನ್ನೋದು ಇವರ ಪೂರ್ಣ ಹೆಸರು. ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವೀಸಸ್ಸಲ್ಲಿ ಇವರು ಕೆಲಸವನ್ನು ಮಾಡ್ತಾಯಿದ್ರು. ಕಾಲದ ಕರೆ, ಮನುಕುಲದ ಹಾಡು, ಹರಿವ ನೀರಿದು, ಸಂಪರ್ಕ ಹಾಗೂ ಸಮಗ್ರ ಕಾವ್ಯಗಳು ಬರುತ್ತೆ. 63 ವರ್ಷ ಕಾಲ ಮಾತ್ರ ಬದುಕ್ತಾರೆ. ಬಹಳ ಚಿಕ್ಕ ವಯಸ್ಸಲ್ಲೇ ಇವರಿಗೆ ಪಾರ್ಕಿನ್ಸನ್ ಕಾಯಿಲೆ ಕಾಡೋದಕ್ಕೆ ಶುರುವಾಗುತ್ತೆ. ಪಾರ್ಕಿನ್ಸನ್ ಕಾಯಿಲೆ ಬಂದಾಗ ಇವರು ಅನಿವಾರ್ಯವಾಗಿ ತಮ್ಮ ಸೃಜನಶೀಲ ಕೆಲಸ ಏನಿದೆ ಅದನ್ನು ನಿಲ್ಲಿಸಬೇಕಾಗುತ್ತೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಸಹ ಬಂದಿದೆ. ಆದರೆ ಅವರು ಬರೆದಿರೋ ಕವನಗಳೆಲ್ಲ ನಿಜಕ್ಕೂ ಮುತ್ತು ರತ್ನಗಳೇ, ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಮುಂದಿನ ಪುಸ್ತಕ ಜಗದೀಶ್ ಶರ್ಮ ಸಂಪ ಬರೆದ ಭಗವದ್ಗೀತೆ, ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಎನ್ನುವ ಉಪಶೀರ್ಷಿಕೆ ಉಂಟು. ನಮ್ಮ ಪ್ರಶ್ನೆ, ಈ ಗಾಯಕನ ಧ್ವನಿಯನ್ನು ಗುರುತಿಸಿ ಹಾಡನ್ನು ಕೇಳೋಣ. ತಂದೆಯವರು ನಿಮ್ಗೆ ಗೊತ್ತದೆ, ಅವರು ಸಂಸ್ಕೃತ, ಇಂಗ್ಲೀಷ್ ಮತ್ತು ವಿದ್ವಾಂಸರು. ಅವ್ರ ಇಚ್ಛಾ ಇಷ್ಟೇ ಇತ್ತು, ನಾನು ಒಂದು BA ಡಿಗ್ರಿ ತೊಗೊಂಡು ಆಮೇಲೆ ಸಂಗೀತ ಶುರು ಮಾಡಬೇಕು. ಸೈಡ್ ಬಿಸ್ನೆಸ್ ಅಂತ ಬೇಡ, ಸಂಗೀತ ಆಗೋದಿಲ್ಲ. ಯಾಕಂದ್ರೆ ಈಗಿನ ಎಷ್ಟೋ ಯುವಕರು ಎಲ್ಲೋ ಕಡೆ ನೌಕರಿ ಮಾಡ್ತಾರೆ, ಸಂಜೆ ಮುಂದೆ ಒಳ್ಳೆ ಸಿಕ್ಕರೆ ಹೆಂಗೆ ಲಿಪ್ಸ್ಟಿಕ್ ಹಚ್ಕೋತೀವಿ ಹಂಗೆ ಸಂಗೀತ ಕಲಿತಾರೆ. ಅದೇನು ಉಪಯೋಗ ಇಲ್ಲ. 24 ತಾಸು ಗುರುವಿನ ಸಹವಾಸದಾಗಿರ್ಬೇಕು. ಒಬ್ರು ಚೆನ್ನಪ್ಪ ಕುರ್ತಕೋಟಿ ನಮ್ಮ ತಂದೆಯವ್ರು ಇಟ್ಟಿದ್ರು. ಹೌದೇನು? ಗದಿನಾಗ ಇವಾಗ ಸ್ವಲ್ಪ ಗಾನ ನಾದದ ಸ್ವಲ್ಪ ಚಲೋತ್ನಾಗ ಕಲೀಲಿ ಅಂತ. ತಾವು ಬಹಳ ಚಿಕ್ಕವರಿದ್ದ? ಪ್ರಾಥಮಿಕ ಶಿಕ್ಷಣ 10-12 ವರ್ಷ ನಾವು ಇದ್ದಾಗ. ಇವಾಗ ಇದಿರಲಿ ಅಂದ್ರೆ ಯಾವ ಪದ್ಧತಿ ಏನು ಕಲಿಸಿದ್ರು ಅವ್ರ ಖ್ಯಾಲು ಹೇಗೆ? ಮೊದಲೆಲ್ಲ ಸ್ವರ ಅದ್ರೊಳಗೆ ಈ ಟರಾವಿಕ್ ತಾನಿರ್ತಾವಲ್ಲ ಕ್ಲಾಸ್ನಾಗ ಹೆಂಗೆ ಕಲಿಸ್ತಾರೆ. ಸಗಮ ಪನಿಸ 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 ಸಾನಿದಪ್ಪ ಮಗರಿಸ ಸಾನಿದಪ್ಪ ಮಗರಿಸ ಸಾನಿದಪ್ಪ ಮಗರಿಸ. 1930 ಈ ಗಾಯಕ ಹಾಡಿರೋದನ್ನೆಲ್ಲ ನಾವು ಕೇಳಿರೋ ಕಾರಣ ಅವರ ಧ್ವನಿಯನ್ನು ಗುರುತಿಸೋದಕ್ಕೆ ಹೇಳ್ತಾ ಇದ್ದೇವೆ. ಧ್ವನಿಯನ್ನು ಈಗಷ್ಟೇ ಕೇಳಿದ್ವಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಪಂಕಜಾಕ್ಷಿ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಅಂಬಿಕಾತನಯ ದತ್ತ. ಅಂಬಿಕಾತನಯ ದತ್ತ. ಆಯ್ಕೆಗಳನ್ನು ನೋಡೋಣ. ಪಂಡಿತ ಸವಾಯಿ ಗಂಧರ್ವ,
ಕದ್ರಿ ಗೋಪಾಲನಾಥ್, ಪಂಡಿತ್ ಭೀಮಸೇನ್ ಜೋಶಿ. ಬಜರ್ ಒತ್ತಿದ್ದಾರೆ ಸೀಮಾ ವೈದ್ಯ. ಭೀಮಸೇನ್ ಜೋಶಿ. ಭೀಮಸೇನ್ ಜೋಶಿ. ಆಯ್ಕೆ 4. ಆರ್ ಕೆ ಶ್ರೀಕಂಠನ್. ಪವನ್ ಕುಮಾರ್. ಕದ್ರಿ ಗೋಪಾಲನಾಥ್. ಕದ್ರಿ ಗೋಪಾಲನಾಥ್. ಉತ್ತರವನ್ನು ನೋಡೋಣ. ಪಂಡಿತ್ ಭೀಮಸೇನ್ ಜೋಶಿ ಉತ್ತರ ಸರಿಯಾಗಿದೆ. ಭಗವದ್ಗೀತೆ ಈ ಪುಸ್ತಕವನ್ನು ಸೀಮಾ ವೈದ್ಯ ಅವರಿಗೆ ಕೊಟ್ಟಿದ್ದೇವೆ. ಕದ್ರಿ ಗೋಪಾಲನಾಥ್ ಅವರು ಸ್ಯಾಕ್ಸೋಫೋನ್ ನುಡಿಸ್ತಾ ಇದ್ದರು. ಅವರು ಹಾಡ್ತಾ ಇದ್ದದ್ದು ಶಾಸ್ತ್ರೀಯ ಜ್ಞಾನ ಇತ್ತವರಿಗೆ, ಆದರೆ ಗಾಯಕರಾಗಿ ಅವರಷ್ಟು ಪ್ರಸಿದ್ಧರಲ್ಲ. ಈಗ 3 ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ನಾಟಕ ರತ್ನ ಕಟ್ಟಿದ ಸಂಸ್ಥೆಗೆ 100 ವರ್ಷವಾಯಿತು. ಕಬ್ಬನ್ನು ಬೆಳೆಯಲ್ಲ ಇವರು, ಆದರೆ ಕವನ ಬರೀತಾನಂತೆ. ಕರದಲ್ಲಿ ಚಿಪ್ಪು. ಬಜರ್ ಆಗಲೇ ಒತ್ತಿದ್ದಾರೆ ಸೀಮಾ ವೈದ್ಯ. 1 ಉತ್ತರ. ಶತಮಾನೋತ್ಸವ. ಶತಮಾನೋತ್ಸವ ಅಂದರೆ ಎಷ್ಟು ಅಕ್ಷರ ಆಯ್ತಮ್ಮ? 6 ಆಗಿಬಿಡ್ತು. ಅಲ್ಲಿರೋದು 5 ಮನೆ. ಪವನ್ ಕುಮಾರ್ ಹಾಗೂ ಪಂಕಜಾಕ್ಷಿ ಏನಾದರೂ ಹೊಳಿತಾ? 100 ವರ್ಷವಾಯಿತು. 1 ಉತ್ತರ. ಗುಬ್ಬಿ ಬೀರಣ್ಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಕಬ್ಬನ್ನು ಬೆಳೆಯಲ್ಲ, ಕವನ ಬರೀತಾನೆ. ಕಬ್ಬಿಗ. ಉತ್ತರವನ್ನು ನೋಡೋಣ. ಕಬ್ಬಿಗ ಉತ್ತರ ಸರಿಯಾಗಿದೆ. ಅಬ್ಬಕ್ಕ. ಕೂತ್ಕಾಡಿ ವಿಶ್ವನಾಥ ರೈ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಹೇಳಿ ಸೀಮಾ ವೈದ್ಯ. ಕರಣಿ. ಪಂಕಜಾಕ್ಷಿ. ಕರಡಿಗೆ ಏನಕ್ಕೆ 4 ಅಕ್ಷರದ ಜಾಗ ಇಲ್ಲಮ್ಮ ಅಲ್ಲಿ. ಕರದಲ್ಲಿ ಚಿಪ್ಪು ಅಂತ ಸುಳುಹು ಇದೆ. ಕರಣಿ. ಉತ್ತರವನ್ನು ನೋಡೋಣ. ಅದು ಕರಟ, ತೆಂಗಿನ ಕರಟ. ಅದು ಸರಿಯಾದ ರೂಪ ಕರಟ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು, ಒಬ್ಬೊಬ್ಬರಿಗೆ. ಸೀಮಾ ವೈದ್ಯ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಜ್ವರ. ಜರ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ರೂಪ. ವಿರೂಪ. ಮುಂದಿನ ಪ್ರಶ್ನೆ. ಇವರ ಪೂರ್ಣ ಹೆಸರನ್ನು ಹೇಳಿ. ರು ಚನ್ನಬಸಪ್ಪ. ಗೋರೂರು ಅಷ್ಟು ಗೊತ್ತು ಸರ್, ರೂ ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಅನುಕರಣಾವ್ಯದ ಬಳಕೆ. ಲಟ. ಲಟ ಮುಟ್ಟಿಗೆ ಮುರಿಯೋದು. ಈ ಥರ ಲಟ ಮುರಿಯೋದು. ಏನು ಮುರಿಯೋದು? ಕೈ ಮುರಿಯೋದು. ಬೆರಳು ಮುರಿಯೋದು. ಹಾಂ. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಆದೇಶ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಜ್ವರ ಜರ ಸರಿಯಾದ ರೂಪ. 2ನೇ ಪ್ರಶ್ನೆಗೆ ಉತ್ತರ ರೂಪ ಕುರೂಪ. ವಿರೂಪ ಅಂತ ಹೇಳಿದ್ರು ಅಂತ ದೊಡ್ಡ ತಪ್ಪೇನಾಗಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 3ನೇ ಪ್ರಶ್ನೆಗೆ ಉತ್ತರ ಗೋರು ಚನ್ನಬಸಪ್ಪ ಅಂದರೆ ಗೋಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ. ಈಗಷ್ಟೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. 4ನೇ ಪ್ರಶ್ನೆಗೆ ಉತ್ತರ ಲಟ ಮುರಿಯಿತು. ಮರದ ಕೋಲಾದರೂ ಮುರಿಬಹುದು, ನಟಿಕೆನಾದರೂ ಮುರಿಬಹುದು. ಆದರೆ ತಾವು ಕೊಟ್ಟಂಥ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಆದೇಶ ಸಂಧಿ. ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ಟಿ? 4 ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪವನ್ ಕುಮಾರ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಶುರು ಮಾಡ್ತೇವೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಕುಬ್ಜ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಸುವಾಸನೆ. ದುರ್ವಾಸನೆ. ಮುಂದಿನ ಪ್ರಶ್ನೆ. ಇವರ ಪೂರ್ಣ ಹೆಸರನ್ನು ನೀಡಿ. ಬಿ ಕಾರಂತ. ವೀರೇಂದ್ರ ಕಾರಂತ. ಮುಂದಿನ ಪ್ರಶ್ನೆ. ಅನುಕರಣಾವ್ಯದ ಬಳಕೆ. ಲಘು. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಕವಿ ಪ್ಲಸ್ ಈಶ್ವರ ಕವೀಶ್ವರ.
ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕುಬ್ಜ ಗುಜ್ಜ ಸರಿಯಾಗಿದೆ. 2 ಉತ್ತರ ಸುವಾಸನೆ ದುರ್ವಾಸನೆ ಕೊಟ್ಟಿದ್ದೀರಿಯಲ್ವಾ? ಹಾಂ ಸರ್. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಿ ವಿ ಕಾರಂತ, ಬಾಬು ಕೋಡಿ ವೆಂಕಟರಮಣ ಕಾರಂತ ಇದು ಪೂರ್ಣ ಹೆಸರು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಲಘು ಲಘು ನಡೆದನು, ಬೇಗ ಬೇಗ ನಡಿ ಅಂತ ಹೇಳ್ತೀವಲ್ವಾ, ಉತ್ತರದ ಕಡೆ ಲಘು ಲಘು ನಡಿ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಕವಿ ಪ್ಲಸ್ ಈಶ್ವರ ಕವೀಶ್ವರ ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎಷ್ಟು ಸರಿ ಉತ್ತರ ಆಯಿತು ಸರ್? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೆ. ಶಿವರಾಮ ಕಾರಂತ, ಧಿಂಗ್ರ ಹಾಗೂ ಚಂದ್ರಗುಪ್ತ ಮೌರ್ಯ 3 ಪುಸ್ತಕ ಪವನ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಪಂಕಜಾಕ್ಷಿ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ತ್ವರಿತ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಶೋಕ. ಶೋಕ ಅಶೋಕ ಬರುತ್ತೆ. ಅಶೋಕ. ಅಶೋಕ. ಮುಂದಿನ ಪ್ರಶ್ನೆ, ಇವರ ಪೂರ್ಣ ಹೆಸರನ್ನು ಹೇಳಿ. ಎಚ್ ಎಸ್ ಕೃಷ್ಣಸ್ವಾಮಿ. ಪಾಸ್. ಮುಂದಿನ ಪ್ರಶ್ನೆ, ಅನುಕರಣಾವ್ಯದ ಬಳಕೆ. ಘಮಘಮ. ಪರಿಮಳ. ಪರಿಮಳ. 5ನೇ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಸುವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತತ್ಸಮ ತದ್ಭವ, ತ್ವರಿತ, ತುರಿತ ಅಂತ ಹೇಳ್ತೇವೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಶೋಕ ಅಶೋಕ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಎಚ್ ಎಸ್ ಕೃಷ್ಣಸ್ವಾಮಿ ಅಂತ ಹೇಳಿದ್ರೆ ಹಳೆಯೂರು ಶ್ರೀನಿವಾಸ ಕೃಷ್ಣಸ್ವಾಮಿ ಅಯ್ಯಂಗಾರ್ ಇದು ಅವರ ಪೂರ್ಣ ಹೆಸರು. ಆದರೆ ಎಚ್ ಎಸ್ ಕೆ ಅಂತ ಅವರು ತಮ್ಮ ಲೇಖನಗಳನ್ನು ಹೆಚ್ಚು ಬರೀತಾ ಇದ್ದರು. 4ನೇ ಪ್ರಶ್ನೆಗೆ ಉತ್ತರ ಘಮ ಘಮ ವಾಸನೆ ಬಂದಿತು, ಪರಿಮಳ ಬಂದಿತು ಅಂತ ಹೇಳಿದ್ರು, ಅದೇ ಅರ್ಥ ಬರುತ್ತೆ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇದು ಗುಣಸಂಧಿಯಾಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ. ಒಟ್ಟು 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸೀಮಾ ವೈದ್ಯ ಅವರಿಗೆ ಒಟ್ಟು ದೊರೀತಾ ಇದೆ 6 ಪುಸ್ತಕಗಳು. 6 ಪುಸ್ತಕಗಳು ನಮಗೆ ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪವನ್ ಕುಮಾರ್ ಅವರಿಗೆ 3, 2, 5 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಪಂಕಜಾಕ್ಷಿ ಅವರಿಗೆ 3, 6 ಪುಸ್ತಕ ನಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸಂತ ಜ್ಞಾನದೇವರು ಒಂದು ಅಭಂಗದಲ್ಲಿ ಹೇಳ್ತಾರೆ, ಕಾನಡ ಹೋ ವಿಠಲು ಕರ್ನಾಟಕೂ ತ್ಯಾನೆ ಮಾಝಾ ಲಾವಿಲೆ ವೇಧಿ. ಹೀಗೆ ತಮ್ಮ ಅಭಂಗದಲ್ಲಿ ಬರೀತಾನೆ. ಇಲ್ಲಿ ವಿಠಲ ಅನ್ನೋನು ಯಾವ ದೇವರಿದ್ದಾನೆ ಆ ದೇವರು ಕನ್ನಡದವನು ಅಂತ ಹೇಳ್ತಾರೆ ಮರಾಠಿ ಭಾಷೆಯಲ್ಲಿ ಸಂತ ಜ್ಞಾನದೇವ ಅವರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.